ಈಗ ಅಧ್ಯಕ್ಷರೇ, ತಾವು ಮೂರನೇ ಬಾರಿ ನನ್ಗೆ ತಿಳಿದಂಗೆ ಮೂರನೇ ಬಾರಿ ಹೇಳಿದ್ದೀರಾ. ನಾಲ್ಕನೇ ಬಾರಿ ಹೇಳುವಂತ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ನಾನು ಇನ್ನೂ ಸದನ ಬಹಳ ದಿನ ಟೈಮ್ ಇದೆ, ಲೀವ್ಸು ಎಲ್ಲ ಇದೆ. ನಾನು ಸರ್ಕಾರ ತಾವು ತಮ್ಮ ಇದರಿಂದ ಇದುವರೆಗೂ ಕಳೆದ 3 ವರ್ಷದಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಪ್ರಶ್ನೆ ಹೋಗಿತ್ತು, ಎಷ್ಟೆಷ್ಟು ಪೆಂಡಿಂಗ್ ಇದೆ ಅಂದ್ರೆ ಯಾರು ಬ್ಲಾಕ್ ಶಿಪ್ ಅನ್ನೋದು ನಮ್ಗೆ ಗೊತ್ತಾಗ್ತೈತೆ. ಯಾವ ಅಧಿಕಾರಿ ಸೋಮಾರಿ ಆಗಿದ್ದಾನೆ, ಯಾವ ಅಧಿಕಾರಿ ಹೋಗಿ ಗಾಲ್ಫ್ ಅಲ್ಲಿ ಹೋಗಿ 4 ಗಂಟೆ ಕೂತ್ಕೊಂಡು ಗಾಲ್ಫ್ ಆಡ್ತಾ ಇರ್ತಾನೆ, ಯಾರು ಕ್ಲಬ್ಗೆ ಹೋಗ್ತಾ ಇದೆ, ಎಲ್ಲ ನೀಟಾಗಿ ಗೊತ್ತಾಗ್ತೈತೆ ನಮಗೆ. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ, ಈ ಗಾಲ್ಫ್ ಆಡೋರ ಸಂಖ್ಯೆ ಜಾಸ್ತಿ ಆಡಿದೆ. ಅಲ್ಲಿ ನೀವು ನೋಡಿ ಬೇಕಾದ್ರೆ ಎಲ್ಲ ಆರಾಮಾಗಿ ಇಟ್ಕೊಂಡು ಗಾಲ್ಫ್ ಅಲ್ಲಿ ಆಡ್ತಾ ಇರ್ತಾರೆ. ಇಲ್ಲಿ ನಾವು ಇಲ್ಲಿ ಫುಟ್ಬಾಲ್ ಆಗಿದ್ದೀರಿ, ಇಲ್ಲಿ ನಮ್ ಕತೆ ಫುಟ್ಬಾಲ್. ಅದಕ್ಕೆ ನೀವು ಈ ಸದನ ಮುಗಿಯೋದ್ರೊಳಗಡೆ ಎಷ್ಟು ಪ್ರಶ್ನೆಗಳು ಬಾಕಿ ಇದೆ, ಯಾವ್ಯಾವ ಇಲಾಖೆಯವರು ಕೊಟ್ಟಿದ್ದಾರೆ ಅಂದ್ರೆ ಆ ಅಧಿಕಾರಿ ಮೇಲೆ ನಿಮ್ಗೆ ಇಲ್ಲೇ ಚೀಮಾರಿ ಹಾಕೋದಕ್ಕೆ ಒಂದು ಅವಕಾಶ ಆಗ್ತೈತೆ. ಮತ್ತೆ ಮಂತ್ರಿಗಳಿಗೂ ಅಷ್ಟೇ. ಪರಮೇಶ್ವರ್ ಅವರೇ ಒಂದೇ ನಿಮ್ ಪರವಾಗಿ ಎಲ್ಲ ನಾನೇ ನಿಮ್ ಪರವಾಗಿ ಮಾತಾಡ್ತೀನಿ. ಪರಮೇಶ್ವರ್ ಅವ್ರನ್ನ ಉತ್ತರ ಕೊಡಕ್ ಬಿಡಬೇಡಿ, ದಯವಿಟ್ಟು ಕೊಡಕ್ ಬಿಡಬೇಡಿ. ಅವ್ರು ನಿಂತ್ಕೊಂಡ್ರೆ ಇಲ್ಲೆಲ್ಲ ಸುಮ್ನೆ ಆಗೋಗ್ಬಿಡ್ತಾರೆ, ಗಪ್ಚುಪ್, ಎಲ್ಲರೂ ಗಪ್ಚುಪ್ ಆಗತ್ತಾರೆ. ಅದಕ್ಕೆ ಕೊಡಕ್ ಬಿಡಬೇಡಿ ಅವ್ರನ್ನ. ರಾಮಲಿಂಗಾರೆಡ್ಡಿ ಅವ್ರು ಬೇರೆಯವ್ರು ಬಿಡಿ, ಕೊಡ್ಲಿ ಅವರು. ನಾವು ಹೇಳೋದು ಒಂದು ನಿಮ್ದು ಒಂದು ಪೀಠ, ಆ ಸ್ಥಾನಕ್ಕೆ ಬಹಳ ಗೌರವ ಇದೆ. ಅದೆಲ್ಲ ಲಿಸ್ಟ್ ನಾನು ಮೊನ್ನೆ ತೆಗೆದೆ. ನೀವು ನಮ್ಮನ್ನ 18 ಜನ ಸಸ್ಪೆಂಡ್ ಮಾಡಿದಾಗ ನೋಡಿದ್ರೆ ನಿಮ್ ಪವರ್ಸ್ ಏನೇನೈತೆ ಅಂತ ನೋಡಿದ್ರೆ ನನಗೆ ಭಯ ಆಗೋಯ್ತು. ಅಷ್ಟು ಪವರ್ಸ್ ಐತೆ ನಿಮ್ಗೆ. ಅದನ್ನ ಸ್ವಲ್ಪ ಆ ಕಡೆ ಬಿಡಿ, ಒಬ್ಬಂತರಿಗೆ ನಿಲ್ಸಿ ನೀವು ಮಾಡಿ ನೋಡಿ, ಆಮೇಲೆ ಅದ್ರ ಕತೆ ಎಲ್ಲ ಅಲರ್ಟ್ ಆಗಿ. ನಮ್ಮ ವಿಪ್ಪು ಅಷ್ಟೇ, ವಿಪ್ಪು ಒಂದೊಂದ್ಸರಿ ಬರೋದೇ ಇಲ್ಲ. ವಿಪ್ಪು ನಮ್ಮ ಕಾಂಗ್ರೆಸ್ ಪತ್ತನೇ ಇರಲ್ಲ ಒಂದೊಂದ್ಸರಿ. ಅವರು ಸಿಎಂಗೆ ವಿಪ್ಪು, ನಮಗೆಲ್ಲ ಎಲ್ಲ ಇರೋಣ. ಇಲ್ಲ, ಒಂದೇ ನಿಮಿಷ ಇರೋ. ಬಂದ್ರೆ ನೀವು ಬೈತೀರಿ, ಎಲ್ಲ ಮಿನಿಸ್ಟರ್ ಅಂತೀರಿ. ಅದಕ್ಕೆ ನಾನು ಕಾಯ್ತಾ. ನಮ್ಮ ಹತ್ರನೇ ಬರ್ತಾರೆ ಸಾರ್, ಅವ್ರು ಯಾರು ಬರಲ್ಲ, ನೀವಾದ್ರೂ ನಮ್ಮ ಹತ್ರನೇ ಬರ್ತಾರೆ. ಅವರು ಸದನಕ್ಕೆ ವಿಪ್ಪಲ್ಲ, ಸಿಎಂಗೆ ವಿಪ್ಪು ಅವರು. ಎಲ್ಲೋದ್ರು ನೋಡಿ, ಡೆಲ್ಲಿ ಹೋದ್ರೆ ಇರ್ತಾರೆ, ಎಲ್ಲೋದ್ರು ಅವ್ರು ಇರ್ತಾರೆ. ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಒಂದು ಗೌರವ ಏನಿದೆ ಅದಕ್ಕೆ ದಯವಿಟ್ಟು ಆ ಗೌರವ ತರೋ ರೀತಿ ನನಗೆ ಈ ಸದನದೊಳಗಡೆ ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅನ್ನೋದನ್ನ ದಯವಿಟ್ಟು ಪಟ್ಟಿ ಕೊಡಬೇಕು. ಒಂದು ಆದೇಶವನ್ನ ಆ ಪೀಠದಿಂದ ಹೊರಡಿಸಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.